ಈ ಮನೆಯಿಂದ ಹೊರಗಡೆ ಹೋಗ್ಬೇಕಂದ್ರೆ ಏನು ತಲೆನೋವು ಮಾರಾಯ. ನನ್ನ ಕಪಾಳಕ್ಕೆ ಹೊಡೆದಿಯಲ್ಲ ಲಲಿತಾ ನೀನು. ನೋಡ್ತಿರು, ನಿನ್ನ ಕಪಾಳಕ್ಕೆ ನಾನು ಹೊಡೆದು ನನ್ನ ಸೇಡ್ ತೀರಿಸ್ಕೊಲಿಲ್ಲ, ನನ್ನ ಹೆಸರು ಕವಿತಾನ ಅಲ್ಲ. ನೋಡ್ತಿರು, ಎಮ್ಮದಕ್ಕೆ ಒಂದು ಸಿಕ್ಕಿದ್ದ ಚಾನ್ಸ್ ಅಂತಂದು ಬೈಯಕ್ಕೆ ಚಲೋ ಮಾಡಬಿಡ್ತಾಳೆ. ಮೊದ್ಲ ನನಗೆ ಬೈಯಾಕಂತ ಕಾಯ್ಕೊಂಡು ಕುತ್ಕೊಂಡಿರ್ತಾರೆ ಅವಳೆ ರಣ ಹದ್ದು ಕುಂತಂಗೆ. ಸಿಕ್ಕರೆ ಸಾಕು ಬೈಯಕ್ಕೆ ಚಲೋ ಮಾಡಿಬಿಡ್ತಾರೆ. ಹಂಗೆ ನಂದೊಂದು ಹಣೆ ಬರ, ಬಾಯಿ ಬಿಟ್ಟು ಹೇಳೋವಂಗೂ ಇಲ್ಲ, ಅನುಭವಿಸೋಂಗೂ ಇಲ್ಲ, ಹಂಗಾಗೈತಿ. ಲಲಿತಾ ಇಷ್ಟು ಸೊಕ್ಕು. ತಾನು ಹೊಡೆದಾಳತ್ತ ನಂಗೆ ಗೊತ್ತೈತಿ. ನಾನು ಏನಂತ ಹೇಳಿ ಅಂತ ಯೋಚನೆ ಮಾಡೋಕೊಂತೀನಿ. ಮೇಕಪ್ ಐಟಮ್ಸ್ ಮೇಲೆ ಹಾಕ್ತಾಳೆ. ಇಷ್ಟು ಏನು ಹೇಳೋಂಗೂ ಇಲ್ಲ, ಬಿಡೋಂಗೂ ಇಲ್ಲ, ಸುಮ್ಮನೆ ಇರ್ಬೇಕು. ಈ ಅಜ್ಜಿ ನೋಡಿದ್ರೆ ಇಷ್ಟುದ್ದ ಕೊರಿತಾಳೆ. ನಾನೇನು ಲೋಕಲ್ ಬ್ರ್ಯಾಂಡ್ ಯೂಸ್ ಮಾಡ್ತೀನಿ ನಾನು ಅನ್ನಂಗೆ. ಇವ್ರಿಗೇನು ಗೊತ್ತು ಬ್ರ್ಯಾಂಡೆಡ್ ಕಂಪ್ನಿದು ಯೂಸ್ ಮಾಡ್ತಾಯಿದ್ದೀನಿ ನಾನು ಅಂತ. ಚೀಪ್ ಜನ, ಚೀಪ್ ಮೆಂಟ್ಯಾಲಿಟಿ ಇವ್ರದೆಲ್ಲ. ಒಂದು ಫ್ರೀಡಮ್ ಇಲ್ಲ, ಏನಿಲ್ಲ ಈ ಮನೆಯಲ್ಲಿ. ನನಗಂತೂ ಸಾಕಾಗೋಯ್ತಪ್ಪ ಯಪ್ಪ. ಮೊದಲು ಈ ಮನೆಯಿಂದ ಕಿತ್ಕೊಂಡು ಹೊರಗಡೆ ಹೋಗ್ಬೇಕು ಅಂದರೆ ಮೊದಲು ನನ್ನ ಗಂಡನಿಗೆ ಜಾಬ್ ಬರಬೇಕು. ನನ್ನ ಗಂಡನಿಗೆ ಜಾಬ್ ಬಂದ ನೆಕ್ಸ್ಟ್ ಡೇನ ಈ ಮನೆಯಿಂದ ಕಿತ್ಕೊಂಡು ಹೊರಗಡೆ ಹೋಗ್ತೀನಿ. ಈ ಬಿದ್ದಿರಲಿ ಇಲ್ಲೇ. ಕಾರ್ ಎಲ್ಲಿದೆ ಅಲ್ಲಿದೆ. ಮೊದಲು ಯಾರಾದರೂ ನೋಡೋಕ್ಕಿಂತ ಮುಂಚೆ ಕಾರಲ್ಲಿ ಹೋಗಿ ಕೂತ್ಕೊಳ್ಳೋಣ. ಇಲ್ಲ ಅಂದ್ರೆ ಈ ಊರನ್ನ ಮಂದಿನ ಯೋ ದೇವ್ರಿ ಒಬ್ಬಾಕಿ ಬಾ ಅಂತಂದ್ರೆ 100 ಜನ ಬಂದು ಕೇಳ್ತಾರೆ ಮತ್ತೆ ಬೇಕಂತ. ಆಮೇಲೆ ಮತ್ತೆ ಯಾರು ಇವರು ನಮ್ಮ ಮನ್ಯಾಗ ಈ ಎಲ್ಲಿ ಹೊಂಟಿ ಎದಕ್ಕೆ ಏನು ಎತ್ತ ಅಂತ 1000 ಪ್ರಶ್ನೆ ಕೇಳಿ ಹೋಗೋಕ್ಕೇನು ಹೋಗ್ಲಾರ್ದಂಗೆ ಮಾಡಿಡ್ತಾರೆ. ಬೇಡ ಬೇಡ, ಫಸ್ಟು ಹೋಗ್ಬಿಡೋಣ ಊರಿಗೆ. ನಾನು ಅಂದ್ಕೊಂಡಿರೋ ಕೆಲಸ ಇವತ್ತು ಕಂಪ್ಲೀಟ್ ಮಾಡಲೇಬೇಕು. ಹಾಯ್ ಬೇಬಿ. ಬಂದು ಒಕ್ಕರ್ಸ್ಕೊಂಡ್ಲ ಮತ್ತೆ. ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನಿನ್ನ ಸುಂದರ ಮುಖದಲ್ಲಿನು ಗಾಯಗಳಿವು. ಏನಾಯ್ತು ಕವಿತಾ, ಮುಖ ಯಾಕೆ ಹಿಂಗಾಗ್ಬಿಟ್ಟೈತಿ? ಸವಿತಾ, ನನಗೆ ಇವಾಗ ತಲೆ ತಿನ್ನೋದಕ್ಕೆ ಹೋಗ್ಬೇಡ. ನಂದೇನೋ ಕೆಲಸ ಇದೆ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಸರ್ಕೋ. ಯಾರ ಮನೇನ ಹಾಳು ಮಾಡೋಕ್ಕಂತ ಹೊಂಟಿ ಕವಿತಾ ಹೊರಗಡೆ? ಸವಿತಾ. ಹ್ಞೂ ಕವಿತಾ, ಮತ್ತೆ ನೀನು ಹೊರಗಡೆ ಹೋದಿ ಅಂದ್ರೆ ಯಾರ್ದಾರ ಮನೆ ಹಾಳು ಮಾಡೋಕೆ ಹೊಂಟಿರ್ತಿದ್ದೀವಿ ಹೊತ್ತು ಉದ್ಧಾರ ಮಾಡೋಕ್ಕಂತೂ ದೇವರಾಣಿಗೂ ಹೊಂಟಿರಲ್ಲ ನೀನು. ಅದು ಮಾತ್ರ ಕನ್ಫರ್ಮ್ ಆಯ್ತು ನೋಡು ನನಗಂತೂ. ನಾನು ನನ್ನ ಫ್ರೆಂಡ್ಸ್ನ ಮೀಟ್ ಆಗೋದಕ್ಕೆ ಹೊರಡ್ತಾ ಇದ್ದೀನಿ. ಅದಕ್ಕೆ ನಿನ್ನ ಪರ್ಮಿಷನ್ ತೊಗೊಳ್ಳೋಂಥ ಅವಶ್ಯಕತೆ ನನಗಿಲ್ಲ. ಅಲ್ಲ, ನಾನೊಂದು ಮಾತು ಕೇಳ್ತೀನಿ. ನಿನಗಷ್ಟೇ ಕೆಲಸ ಬಗ್ಸಿ ಇಲ್ಲ ಅಂತ ಅಂದ್ಕೊಂಡಿದ್ದೆ, ನಿನ್ನ ಫ್ರೆಂಡ್ಸಿಗೂ ಕೆಲಸ ಬಗ್ಸಿ ಏನೂ ಇಲ್ಲನು? ಯಾವಾಗ ನೋಡಿದ್ರೆ ಬರೀ ಫ್ರೆಂಡ್ಸನ್ನು ಮೀಟ್ ಆಗ್ಬೇಕಂತ ನೀ ಕುಣ್ಕೋಂತ ಹೋಗ್ತೀರಿ. ಅವರು ಹಂಗೆ ಕುಣ್ಕೋಂತ ಬರ್ತಾರಲ್ಲ, ಅವರಿಗೂ ಮನೆಯಾಗ ಹೇಳೋರು ಕೇಳೋರು ಯಾರು ಗತಿ ಇಲ್ಲನು? ನನ್ನ ಫ್ರೆಂಡ್ಸ್ ಬಗ್ಗೆ ಮಾತಾಡಬೇಡ ನೀನು. ಸಾಕು, ಬಾಯಿ ಮುಚ್ಚ ಕಂಡೀನಿ. ಫ್ರೆಂಡ್ಸ್ ಅಂತ ಫ್ರೆಂಡ್ಸ್ ಆದರೂ ಉದ್ಧಾರ ಮಾಡಬೇಕು ಇನ್ನೊಬ್ಬ ಫ್ರೆಂಡನ್ನು. ನಿನ್ನ ಥರ ಹಾಳು ಮಾಡಬಾರ್ದು. ನನಗನ್ಸಿದ ಮಟ್ಟಿಗೆ ನೀನು ನಿನ್ನ ಫ್ರೆಂಡ್ ಸರ್ಕಲ್ ಹಂಗೆ ಇರ್ಬೋದಂತ ಅನ್ನಿಸ್ತೈತಿ. ಅದ ಅಂತೀನಿ ನಾನು. ನೋಡಮ್ಮ ಕವಿತಾ, ನಾನು ತಾಳ್ಮೆಯಿಂದ ಸಮಾಧಾನದಿಂದ ಹೇಳ್ತಾ ಇದ್ದೀನಿ ಕೇಳು. ಇವಾಗ ಸೀದಾ ಮನೆ ಒಳಗಡೆ ಹೋಗಿ ಮಧ್ಯಾಹ್ನದ ಅಡುಗೆ ಕೆಲಸ ಎಲ್ಲ ಐತಿ, ಹೋಗಿ ನೀನು ನೋಡ್ಕೊ. ಹೋಗಮ್ಮ, ಹೋಗು. ನಾನು ಮಾತ್ರ ನೋಡ್ಕೊಳಲ್ಲ. ನಾನು ಯಾವ ಕೆಲಸನೂ ಮಾಡೋದಿಲ್ಲ. ನಾನು ಹೊರಗಡೆ ಹೋಗ್ಬೇಕಂದ್ರೆ ಹೋಗ್ಬೇಕು ಇವತ್ತಷ್ಟೇ. ನಿನ್ನ ಪರ್ಮಿಷನ್ ನಾನು ಎದಕ್ಕೆ ಕೇಳಬೇಕು? ಯಾಕಂದ್ರೆ ನೀನು ಬರೀ ಈ ಮನೆ ಹಾಳು ಮಾಡೋ ಬುದ್ಧಿ ಮಾಡ್ತಿದ್ದಿ. ಅದಕ್ಕೋಸ್ಕರ ಈ ಮನೆ ಹೊಡ್ಯಾಕ ಅದು ಏನೇನೇನೇನು ಪ್ಲ್ಯಾನ್ ಮಾಡೋಕಂತೀಯೋ ಏನೋ ಯಾರಿಗೆ ಗೊತ್ತು ಅಲ್ಲ. ಅದಕ್ಕೆ ಸುಮ್ಮನೆ ತೆಪ್ಪಗೆ ಬಾಯಿ ಮುಚ್ಕೊಂಡು ಮನೆಯಾಗಿದ್ದಿ ಉಳ್ಕೊತಿದ್ದಿ. ಇಲ್ಲ ಅಂದ್ರೆ ನೋಡು ಮತ್ತೆ ಏನು ಮಾಡ್ತಿದ್ದಿ. ಏನು ನಿನಗೆ ಹೆದರ್ಕೊಂಡು ಹೋಗಿ ರೂಮ್ನಾಗ ಬಚ್ಚಿಟ್ಕೋತೀನಿ ಅಂತ ಅಂದ್ಕೊಂಡೇನು? ಏನೂ ಮಾಡೋಕ್ಕಾಗಲ್ಲ. ನಾನು ಹೋಗ್ಬೇಕಂದ್ರೆ ಹೋಗ್ಬೇಕಷ್ಟ. ನೀನು ಇಲ್ಲಿಂದ ಅದು ಹೆಂಗೆ ಹೋಗ್ತೀಯ ನಾನು ನೋಡೇ ಬಿಡ್ತೀನಿ. ನೋಡು ಸವಿತಾ, ನನ್ನ ದಾರಿಗೆ ಅಡ್ಡ ಬರಬೇಡ. ನಿನ್ನ ಪಾಡಿಗೆ ನೀನು ಇದ್ದು ಬಿಡು, ನನ್ನ ಪಾಡಿಗೆ ನಾನು ಇದ್ದು ಬಿಡ್ತೀನಿ. ಸುಮ್ಮನೆ ನನ್ನ ದಾರಿಗೆ ಅಡ್ಡ ಬಂದೆ ಅಂದ್ರೆ ಮತ್ತೆ ಸುಮ್ಮನೆ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ನೋಡು. ನಾನು ಮುಂಚೆ ಅದೇ ಅಂದಿದ್ದು, ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ. ನನ್ನ ತಂಟೆಗೆ ಬಂದಕ್ಕೆ ನೀನು, ನನ್ನ ತಂಟೆಗೆ ಬಂದಮೇಲೆ ನಾನು ಸುಮ್ಮನೆ ಬಿಟ್ಟರೆ ಹೆಂಗೆ ಹೇಳು? ಅದಕ್ಕೆ ಸುಮ್ಮನೆ ತೆಪ್ಪಗೆ ಬಾಯಿ ಮುಚ್ಕೊಂಡು ನಡಿ. ಇನ್ಮೇಲೆ ನೀನು ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗೋಂಗಿಲ್ಲ ಅಷ್ಟೆ. ನೀನು ಹೊರಗಡೆ ಹೋಗಿ ಇನ್ನೊಂದಿಷ್ಟು ಜನನ ಉದ್ಧಾರ ಮಾಡೋದು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಸುಮ್ಮನೆ ತಪ್ಪಾಗಿ ಮನೆಯಾಗ ಬಿದ್ದಿರೋ ನಡಿ. ಮನೆಯಾಗ ಕೆಲಸನ 1000 ಬಿದ್ದಾವಿಲ್ಲಿ, ಅದನ್ನು ಮಾಡೋದು ಬಿಟ್ಟು ಊರು ಸುತ್ತಾಕೋಕ್ಕಳ ಅಂತ. ಇವಾಗ ಬರೀ ಒಂದು ಕಣ್ಣುಗೈತಿ. ಇವತ್ತೇನಾರ ಹೊರಗಡೆ ಹೋದಿ ಅಂದ್ರೆ 2 ಕಣ್ಣನ್ನು ಕಳ್ಕೊಬೇಕಾಕೈತಿ. ಸುಮ್ಮನೆ ತಪ್ಪಾಗಿ ಒಳಗಡೆ ನಡಿ. ನೋಡಿ ಸವಿತಾ, ಪದೇ ನನ್ನ ತಂಟೆಗೆ ಬರಬೇಡ ನೀನು. ನನಗೆ ಇವತ್ತು ಒಂದು ಇಂಪಾರ್ಟೆಂಟ್ ಕೆಲಸ ಐತಿ, ನಾನು ಹೊರಗಡೆ ಹೋಗಬೇಕು, ಬಿಡು ನನಗೆ.
ಮನ್ಯಾಗ ಕೆಲಸ ಸಿಕ್ಕಾಪಟ್ಟೆ ಬಿದ್ದಾವೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಿ ಮನೇನ ಕೆಲಸ ಮುಗಿಸು, ಅದನ್ನು ಬಿಟ್ಟು ಬಂದುಬಿಡ್ಲ. ಅಲ್ಲ, ಅಮಾವಾಸ್ಯೆ ದಿನ ಮನೆಯಾಗಿದ್ದು ಮನ್ಯಾಗ ಏನಾರ ಸ್ವೀಟ್ ಮಾಡಬೇಕು, ಮನ್ಯಾಗ ಪೂಜೆ ಮಾಡಬೇಕು, ಅದ್ರ ಕಡೆ ಏನು ಲಕ್ಷ್ಯ ಇಲ್ಲ ನಿಂದು. ಅಮಾವಾಸ್ಯೆ ಅನ್ನೋದಿಲ್ಲ, ಹುಣ್ಣಿಮೆ ಅನ್ನೋದಿಲ್ಲ, ಬರೀ ಹೊರಗಡೆ ಊರು ಸುತ್ತದ ಆತನೇ ನಿಂದು. ನಡಿ ಸುಮ್ಮನೆ ಒಳಗಡೆ. ಮನೆ ಒಳಗಡೆ ಹೋಗಲ್ಲ ಅಂದರೆ ಏನು ಮಾಡ್ತೀರಿ? ಸವಿತಾ, ಕವಿತಾ, ಏನ್ರವ ಇಲ್ಲೇನು ಮಾಡಕುಂತೀರಿ? ಏನವ ಕವಿತಾ, ಇನ್ನೂ ನಿನ್ನ ಮುಖ ಸರಿನಾ ಹೋಗಿಲ್ಲ ನಮ್ಮ. ಅಯ್ಯೋ, ರಾಜನ್ ಕರ್ಕೊಂಡು ಸಂಜೆ ಮುಂದೆ ಡಾಕ್ಟರ್ ಹತ್ರ ಹೋಗ್ಬರ್ರಿ. ಆರಾಮಾಕೈತಂತ ಅನಿಸ್ತೈತಿ. ಅಯ್ಯೋ ಮಾವ, ಡಾಕ್ಟ್ರ್ ಹತ್ರ ಎಲ್ಲ ಹೋಗುವಂಥ ಅವಶ್ಯಕತೆನೇ ಇಲ್ಲ. ನನ್ನ ಹತ್ರ ಒಂದೆರಡು ಟ್ಯಾಬ್ಲೆಟ್ಸ್ ಅದಾವು. ನನಗೂ ಒಂದ್ಸಲ ಈ ಥರ ಮೇಕಪ್ ಐಟಮ್ಸ್ ಎಲ್ಲ ಹಚ್ಕೊಂಡಾಗ ಮುಖ ಎಲ್ಲ ಗಾಯ ಆಗಿಬಿಟ್ಟಿತ್ತು. ಅವಾಗ ನಂಗೊಬ್ಬ ಡಾಕ್ಟ್ರು ಒಂದಿಷ್ಟು ಕ್ರೀಮ್ ಕೊಟ್ಟಿದ್ರು, ಹಂಗೆ ಟ್ಯಾಬ್ಲೆಟ್ ಕೊಟ್ಟಿದ್ರು. ಅದನ್ನು ತೊಗೊಂಡಾಗ ಫುಲ್ 2 ದಿನದಾಗ ಫುಲ್ ಆರಾಮಾಗಿಬಿಟ್ಟಿತ್ತು ರೀ ಮಾವರ. ಅದಕ್ಕೆ ಇವಾಗ ಅದನ್ನು ಕೊಡ್ತೀನಿ, ಟ್ಯಾಬ್ಲೆಟ್ ತೊಗೊಂಡು ಅದ ಕ್ರೀಮ್ ಹಚ್ಕೋ, ಆರಾಮಾಕೈತಿ ಅಂತ ಹೇಳಿನಿ ರೀ ಮಾವರ. ಓ ಹೌದನವ, ಚಲೋ ಆತು ಬಿಡು, ಚಲೋ ಆತು. ನಮ್ಮ ಸವಿತಾವ ಮನ್ಯಾಗ ಎಲ್ಲರ ಬಗ್ಗೆನೂ ಕೇರ್ ತಗೋತಾಳ. ಅಷ್ಟು ಮಾಡ್ಬೇಕು ಕವಿತಾ. ಹಂಗಂದ್ರೆ ಅದು ಮಾವರ, ನಂಗೆ ಪರಿಚಯದಾರ ಒಬ್ಬರು ಡಾಕ್ಟ್ರ್ ಅದಾರೆ, ಅದಕ್ಕೆ ಅವ್ರ ಹತ್ರ ಹೋಗಿ ತೋರಿಸ್ಕೊಂಬರ್ತೀನಿ ರೀ ಮಾವರ. ಈಗ ಮಾವರ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು ರೀ. ಮುಖ್ಯವಾದ ವಿಷಯನಾ? ಏನವಾದ? ಅದು ಕವಿತನ ಬಗ್ಗೆನ ರೀ ಮಾವರ. ಒಂದು ವಿಷಯ ನನಗೆ ಗೊತ್ತಾಯಿತು, ಅದನ್ನು ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಹಂಗೆ ಮನೆಯಲ್ಲಿ ಎಲ್ಲರ ಮುಂದೂ ಮಾತಾಡ್ಬೇಕಾಗಿತ್ತು ರೀ. ಮಾವರ, ನಿಮ್ದೇನೋ ಕೆಲಸ ಇದ್ದಂಗೆ ಐತಿ, ನೀವು ಹೊಲಕ್ಕೆ ಹೋಗಿರ್ರಿ. ಅದು ಆಕೆ ಹಂಗೆ ನಕಲಿ ಮಾಡಕ್ಕೆ ಕುಂತಾಳ್ರಿ. ನಾನು ಆಸ್ಪತ್ರೆಗೆ ಹೋಗ್ತೀನಿ ಅಂತ ನಾನಂದೆ. ಆಕೆ ಬೇಡ, ನನ್ನ ಹತ್ರ ಇರೋ ಕ್ರೀಮನ್ನು ಹಚ್ಕೋ, ಆರಾಮಾಕೈತಿ ಅಂತ ಅಂದ್ಲು. ನಾನು ಕೇಳಲಿಲ್ಲಲ್ಲ, ಅದಕ್ಕೆ ಅದನ್ನು ನಿಮ್ಮ ಹತ್ರ ಹೇಳಕ್ಕಂತ ಬಂದ್ಲ ರೀ ಮಾವರ. ಮತ್ತೇನಿಲ್ಲ ರೀ ಮಾವರ. ಇಲ್ಲವಾ, ಸವಿತವ್ವ ಹೇಳಾಕುಂತಾಳಂದ್ರೆ ಏನೋ ಸೀರಿಯಸ್ ಇದ್ದಂಗೆ ಐತಿ. ಏನನ್ನೋದು ಕೇಳಂತ ತಡಿ. ಅಯ್ಯೋ, ಅಂಥ ಸೀರಿಯಸ್ ಅಂತದ್ದು ಏನಿಲ್ಲ ರೀ ಮಾವರ. ಅದೇ ಹೇಳಿದೆಲ್ಲ ಅಷ್ಟೇ ರೀ, ಮತ್ತೇನಿಲ್ಲ. ಅದು ಅದ ಆಸ್ಪತ್ರೆ ರೀ ಮಾವರ, ಮತ್ತೇನಿಲ್ಲ. ಈಗ ಸವಿತಾ ಕೊಡ್ತಾಳಲ್ಲ, ಅದ ಕ್ರೀಮನ್ನು ಹಚ್ಕೊಂಡ್ಬಿಡ್ತೀನಿ ರೀ ಮಾವರ. 2 ದಿನ ಹಚ್ಕೊಂಡು ನೋಡ್ತೀನಿ, ಆರಾಮಾಗಲಿಲ್ಲ ಅಂದ್ರೆ ಅವಾಗ ಬೇಕಾದ್ರೆ ಆಸ್ಪತ್ರೆಗೆ ಹೋಗ್ತೀನಂತ. ನೀವು ಹೋಗ್ರಿ ಮಾವರ ಹೊಲಕ್ಕೆ, ಏನೋ ಕೆಲಸ ಇದ್ದಂಗೆ ಐತಿ ನಿಮ್ದು. ಹೌದಾ? ಅಷ್ಟೇನ ಮತ್ತೇನಾರ ವಿಷಯ ಆಯ್ತವ? ಅಯ್ಯೋ ಮಾವರ, ಅಷ್ಟೇ ರೀ, ಮತ್ತೇನೂ ಇಲ್ಲ. ನೀವು ಆರಾಮಾಗಿ ಹೊಲಕ್ಕೆ ಹೋಗ್ರಿ. ಸರಿ ನಮ್ಮ ಆತು. ಹುಷಾರು ನೋಡವ ಕವಿತಾ, ಮುಖ ನೋಡೋದು ಹೆಂಗಾಗ್ಬಿಟ್ಟೈತಿ. ಸವಿತವ, ನೀನು ಅದು ಯಾವ್ದ ಕ್ರೀಮನ್ನು ಗುಳಿಗೆ ಐತಂತಂದೆಲ್ಲವ, ಅದನ್ನು ಕೊಡವ, ಹಚ್ಕೊಳ್ಳಿ ಒಂದು ಸ್ವಲ್ಪ ಆರಾಮಾರ ಹಾಕರ್. ಸರಿ ಆತ್ರಿ ಮಾವರ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಆಕೆ ಆರಾಮಾಗಿ ತಗೋರಿ. ನೀವು ಹೊಲಕ್ಕೆ ಹೋಗ್ಬರಿ ಮಾವರ. ಮಧ್ಯಾಹ್ನ ಊಟಕ್ಕೆ ಲಘುನ ಬರಿ ಮಾವರ. ಇವತ್ತು ಕವಿತಾನ ಅಡುಗೆ ಮಾಡ್ತಾಳಂತೆ, ಇನ್ನೂ ಸ್ಪೆಷಲ್ ಅಡುಗೆ ಮಾಡ್ತೀನಿ ಅಂತ ಅಂದಾಳ. ಓ ಹೌದನವ. ಸರಿ ಆತು ತಗೋರವ, ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತೀವಂತ. ನಾನು ಹೋಗಿ ನಾವು ಹೊಲಕ್ಕೆ ಸ್ವಲ್ಪ ಹೊಲ ಕೆಲಸ ಐತಿ. ಸರಿ ರೀ ಮಾವರ. ಸವಿತಾ, ಏನು ಹೆದರ್ಸ್ತಾ ಇದೆಯಾ? ನನಗೆ ಬ್ಲ್ಯಾಕ್ ಮೇಲ್ ಮಾಡಾಕುಂತೀಯಾ? ನೀನು ಏನು ಬೇಕಾದರೂ ಅನ್ಕೋ, ನನಗೇನಾಗೋದು ಬಿದ್ದೈತಿ. ಈಗ ಸುಮ್ಮನೆ ಮನೆ ಒಳಗಡೆ ಹೋಗ್ತೀಯಾ ಅಥವಾ ಮಾವರ ಮುಂದೆ ಹೇಳ ಎಲ್ಲ ವಿಷಯನೂ? ಏನು ಹೆದರ್ಸಾಕುಂತೀಯನ? ಮಾವರ ಆಲ್ರೆಡಿ ಹೋದ್ರೆ ತಗೋ. ಹೌದಾ ಮಾವರ? ಮಾವರ ಬಾಯ್ ರೀ ಮಾವರ, ಬಾಯ್ ಹೇಳಕ್ಕರದ್ವಿ, ಬಾಯ್. ಹ್ಞೂ ಬಾಯ್ ಬಾಯ್. ಸವಿತಾ, ಸುಮ್ಮನಿದ್ದು ಬಿಡು. ಮತ್ತು ಹಂಗಾರ ಇವಾಗ ನಾನು ಹೇಳಿದ ಕೆಲಸ ಎಲ್ಲ ಮಾಡು. ಈಗ ಹೊರಗಡೆ ಹೋಗ್ತೀಯಾ ಅಥವಾ ಮನೆ ಒಳಗಡೆ ಹೋಗ್ತೀಯಾ? ಮನೆ ಒಳಗಡೆನೋ ಹೋಗ್ತೀನಿ, ಅಡುಗೆ ಕೆಲಸ ಎಲ್ಲನೂ ನಾನೇ ಮಾಡ್ತೀನಿ. ಎಷ್ಟು ತಪ್ಪಗೆ ಬಾಯಿ ಮುಚ್ಕೊಂಡಿದ್ರೆ ಸಾಕು. ವೆರಿ ಗುಡ್. ಇದು ಶಾಣ್ಯರ ಲಕ್ಷಣ. ಇದನ್ನು ಇನ್ನೂ ಸ್ವಲ್ಪ ಮುಂಚೆ ಕೇಳಿತಿದ್ರೆ ನನ್ನ ಮಾತನ್ನು, ಇಲ್ಲಿ ನನ್ನ ಎನರ್ಜಿನೂ ವೇಸ್ಟ್ ಆಗ್ತಾಯಿಲ್ಲಾಗಿತ್ತು, ನಿನ್ನ ಎನರ್ಜಿನೂ ವೇಸ್ಟ್ ಆಗ್ತಿಲ್ಲಾಗಿತ್ತು. ಇಷ್ಟೊತ್ತಿಗೆ ಎಷ್ಟೊಂದು ಕೆಲಸ ಎಲ್ಲ ಆಗಿರೋದು ಗೊತ್ತಾ? ಅದಕ್ಕೆ ಕವಿತಾ, ನಾ ಹೇಳೋ ಮಾತನ್ನು ಕೇಳಬೇಕು ಅಂತ ಅನ್ನೋದು. ಇವಾಗ ಕೇಳ್ತೀನಿ ಅಂತ ಅಂದಿದ್ದೀನಿ ತಾನೆ, ಮತ್ತೆ ಕೊರೆಯಕ್ಕೆ ಹೋಗಬೇಡ ನನಗೆ. ಲೇ ಕವಿತಾ, ನೀನು ಎಷ್ಟು ಕಂತ್ರಿ ಬುದ್ಧಿ ಐತಿ ನಿನ್ನ ಹತ್ರ ಅನ್ನೋದು ನನಗೆ ಚಂದನತ್ತಂಗೆ ಗೊತ್ತೈತಿ. ಈಗ ಹೊರಗಡೆ ಹೋಗಿ ಮತ್ತೇನು ಕಂತ್ರಿ ಕೆಲಸ ಮಾಡ್ತಿದ್ದಿ ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ನೀವು ಮಾಡೋದು ಮಾತ್ರ ಪಕ್ಕ ಕಂತ್ರಿ ಕೆಲಸನ. ಅದಕ್ಕೆ ನೀನು ಹೊರಗಡೆ ಹೋಗೋದನ್ನು ತಪ್ಪಿಸಿದ್ದು. ನೀನು ಹೊರಗಡೆ ಹೋಗೋದನ್ನು ತಪ್ಪಿಸಿದ್ರೆ ನೀನು ಸರಿಯಾಗೋದು. ಸದ್ಯಕ್ಕೆ ಇಷ್ಟು ಭಯ ಆಯ್ತಲ್ಲ, ಸಾಕಷ್ಟ. ಇನ್ನೂ ನೋಡ್ತಿರು, ಈ ಸವಿತಾ ಮತ್ತು ಲಲಿತನ್ನ ಎದುರು ಹಾಕ್ಕೊಂಡಿಯಲ್ಲ ನೀನು. ನೋಡ್ತಿರು, ನಮ್ಮ ಜೀವನನ ಹಾಳು ಮಾಡಕ್ಕೆ ಹೊಂಟಿದ್ದೆಲ್ಲ. ನಿನ್ನೆ ಜೀವನ ಹೆಂಗೆ ನೆಟ್ಟಂಗೆ ಮಾಡ್ತೀವಿ ನೋಡು. ನಿನ್ನಂಥ ದುರ್ಬುದ್ಧಿ ಅಂತೂ ನಮಗಿಲ್ಲ, ಆದರೆ ನಿನ್ನಲ್ಲಿರೋ ಸೊಕ್ಕು ಅಹಂಕಾರನ ಮುರಿದು ನಿನ್ನ ನೆಟ್ಟಗೆ ಮಾಡ್ತೀವಿ. ನೋಡ್ತಿರು.